40 ರೂಪಾಯಿಂದ 50 ರೂಪಾಯಿ ಪೆಟ್ರೋಲ್ ಹೋಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು ಎದುರಿಸಿದ್ರು ಕೂಡ ದಯವಿಟ್ಟು ನಮಗೆ ಊರಲ್ಲೇ ಕೊಡಿ, ದಯವಿಟ್ಟು ನಮಗೆ ಹತ್ರದಲ್ಲಿನೇ ಕೊಡಿ ಅಂತಂದ್ರು ಕೂಡ ಇವ್ರ ಮಾತನ್ನ ಅಥವಾ ಇವ್ರ ಕಷ್ಟವನ್ನ ಅಥವಾ ಇವ್ರ ಏನೋ ಧ್ವನಿಯನ್ನ ಯಾರು ಕೂಡ ಕೇಳಕ್ ಸಿದ್ಧ ಇಲ್ಲ. ಏನಾದ್ರೂ ಜಾಸ್ತಿ ಮಾಡಿದ್ರೆ ಕೂಲಿ ಕಡಿಮೆ ಆಗ್ತಾರೆ. ಎಷ್ಟಿದೆ ಒಂದ್ ತಿಂಗಳಿಗೆ? ಸರಿ, ಒಂದ್ ದಿನಕ್ಕೆ ಕೂಲಿ ಎಷ್ಟಿದೆ? 370 ರೂಪಾಯಿ ಇದೆ. ನೀವು ಈಗಾಗಲೇ ಕೆಲಸ ಮಾಡಿದ್ರಲ್ಲಿ ಎಷ್ಟಾಗ್ತಾರೆ? ಅದು ಭಿಕ್ಷೆ ಬೇಡ್ಕೊಂಡಿವ್ರಿ, ಬೇಡ್ಕೊಂಡಂಗಾಗೈತಿ. ಯಾಕೆ ಭಿಕ್ಷೆ? ಅವರಪ್ಪ ಮನೆ ಆಸ್ತಿ ಕೇಳಕತ್ತೀವೇನ್ರಿ? ಭಿಕ್ಷೆ ಕೆಲಸ ಮಾಡಿ ಕೂಲಿ ಹಾಕಿರಲ್ಲ ಅಂತ ಕೇಳಿದ್ರಪ್ಪ ಅಂದ್ರೆ ಎಲ್ಲರಿಗೂ ಮೆಜರ್ಮೆಂಟ್ ಬಂದಿಲ್ಲ ಅಂತ ಹೇಳ್ತಾರೆ. ಗುಡ್ಡಕ್ಕ 30 ಕಿಲೋಮೀಟರ್ ಆಗತ್ರಿ. 30 ಕಿಲೋಮೀಟರ್ ತನ ಯಾರು ಎಲ್ಲರೂ ಒಲ್ಲೆ ಅಂದ್ರೆ ನಾವು ಕೆಲಸ ಕರ್ಕೊಂಡೋಗಿ ಕೆಲಸ ಮಾಡಿರಿ. 10 ಮಂದಿ ಬರ್ಲಿ 20 ಮಂದಿ ಬರ್ಲಿ ಗಾಡಿ ಖರ್ಚು ಅದನ್ನ 85 ಕೂಲಿ ಈಗ ಅದು ಪಂಚಾಯತಿಯವರು ಇವರೇ ಕೆಲಸ ಮಾಡಿದ್ರು ಕೂಡ ಅವ್ರು ಹೇಳ್ತಾರಂತಂದ್ರೆ ಕೆಲಸ ಮಾಡಿಲ್ಲ. ಊರಲ್ಲಿ ಕೆಲಸ ಮಾಡಿದ್ರು ಅದೇ 25 ಕಿಲೋಮೀಟರ್ ಬಂದ್ರು ಕೂಡ ಅದಕ್ಕೆಲ್ಲ ನೋಡಿದ್ರಲ್ಲ, ಸಾರ್ವಜನಿಕರ ಜೊತೆ ತಿನ್ನೋರು ಕೂಲಿಕಾರರ ಜೀವನ ಜೊತೆ ಚೆಲ್ಲಾಟ ಆಡುವಂತವ್ರು ಯಾರಪ್ಪ ಅಂತಂದ್ರೆ ಇಲ್ಲಿನ PDO ಮತ್ತು ಕಂಪ್ಯೂಟರ್ ಆಪರೇಟರ್. ಇವ್ರದೇನೇ ಮಾಡ್ಕೊಂಡು 250 ಮಂದಿಗೆ ಇಷ್ಟು ಜನ ಹೋದಾರ ನೋಡಿ ಸರ್. ಎಲ್ಲರಿಗೆ ಏನ್ ಮೋಸ ಮಾಡಿ ಕರ್ಕೊಂಡ್ ಅವ್ರಿಗೆ ಹೊತ್ತಿಗುಡಿ ಕೇಳ್ಕೊತಾರೆ. ಇಲ್ಲೇ ಊರಾಗ ಕೆಲಸ ಅಂದ್ರೆ ಅದ ಕೂಲಿ. ಹೊತ್ತಿಗುಡಿ ಬಾಡಿಗೆ 50 ರೂಪಾಯಿ ಕೊಡಬೇಕು, 350 ರೂಪಾಯಿ ಎದಕ್ ಕೊಡ್ತಾರೆ ಅವ್ರಿಗೆ ಇಲ್ಲೇ ಅಂತೇಳಿ ಬಾಡಿಗೆ ಮೇಟ್ಗಳು ಬಾಡಿಗೆ 250
ನಿಮ್ಮನ್ನು ಹೊಡೆಯುವಂತ ಕೆಲಸ ಮಾಡಿದ್ರಲ್ಲ. ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಕಂಪ್ಯೂಟರ್ ಆಪರೇಟರ್ ಒಂದು ಗುಂಪಲ್ಲಿ ಈಗ ಸುಮಾರು 25 ಜನ ಮಾತ್ರ ಯಾಕಂತಂದ್ರೆ ಇವರು ಅವರವರಲ್ಲೇನೆ ಕಿತ್ತಾಡಿ ಅವರವರಲ್ಲಿ ವ್ಯತ್ಯಾಸ ಮಾಡಿ ಧ್ವನಿ ಏನಿದೆ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಪಂಚಾಯತ್ ಅಧಿಕಾರಿಗಳು. ಮತ್ತೆ ಸಮಸ್ಯೆ ಆಗ್ತದೆ ಬಗ್ಗೆ ಏನ್ ಸಮಸ್ಯೆ ಆಗ್ತದೆ ನಮ್ಮವರು ಬಂದಿದ್ದೇವೆ. ಅಲ್ಲ ಮಾತಾಡೋದೇನಿಲ್ಲ ನಾವು ವಯಸ್ಸಾಗ ಯಜಮಾನ್ರಿ ಮೇಡಮ್ ಅವರು ಬಂದಿದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ಏನಿಲ್ಲ ಅನ್ನೋದು ಅವ್ರಿಗೆ ಹೇಳ್ತಾರೆ. ಮೇಡಮ್ ಅವ್ರಿಗೆ ಕೇಳಿಸ್ಕೊಂಡ್ರಲ್ಲ ಅವ್ರು ಜೈ ಹೇಳಿದ್ರೆ ಕೆಲಸ ಮಾಡ್ಬೇಕಾಗಿಲ್ಲ, ನೀವು ಪಿಡಿ ಹೇಳಿದ್ರೆ ಕೆಲಸ ಮಾಡ್ಬೇಕಾಗಿಲ್ಲ. ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಮಾಡ್ಬೇಕು ನೀವು. ಮೆಜರ್ಮೆಂಟ್ ಮುಗಿದು ಒಂದು ಗುದ್ಲಿ ಹೆಚ್ಚಿಗೆ ಹಾಕದ್ ಬೇಡ ನೀವು. ಮೆಜರ್ಮೆಂಟ್ ಏನಿದೆ ಕೆಲಸ ಮಾಡ್ಲಿ ನಾವ್ ಮಾಡ್ತೀರಿ, ಕೆಲಸ ಮಾಡಕ್ ರೆಡಿ ಇದೀರಿ ಸರ್. ನಾವು ಈಗ ಪಕ್ಕ ಟೀಮ್ನಾಗ ಕೆಲಸ ಮಾಡ್ಲಾರ್ದ ತಿಳಿದಾಟ ಮಾಡ್ಕೊಂಡಾಗಿರ್ತ ನೋಡಿರ್ತಾರೆ ಅಂತ ಬನ್ನಿ ನೀವು ಮೇಡಮ್ ಬಂದಿಲ್ಲ ಅಲ್ರಿ ಒಂದ್ ಬಂಡವಾರ ಏನಿದ್ರೆ ಏನ್ ಸಮಸ್ಯೆ ಯಾಕೆ ಕಷ್ಟಪಡ್ತಾರೆ? ಇದು ಒಂದೇ ಗುಂಪಿಗೆ ಇವರಿಗೆಲ್ಲ ಬೇರೆ ಬೇರೆ ದೂರ ಊರಿಗೆ ಕೆಲಸ ಕೊಡ್ತಾರಂತೆ, ಬೇರೆಯವರಿಗೆಲ್ಲ ಅಲ್ಲ ಅಲ್ಲಿ ಅಲ್ಲಿ ನಾ ಮಾತಾಡ್ತೀನಿ ಈಗ ನನಕ್ಕಿಂತ ಪರವಾಗಿ ಹೆಚ್ಚಿನ ವಿಚಾರ ಸರಿ
ಸೀಮ್ಯಾಗ ಐತ್ರಿ ದುಡ್ಡು ಹಾಕಿರಲ್ರಿ. ವೇಸ್ಟ್ ಆಗ್ಬಾರ್ದು ಅಂತ ಕೆಲಸ ಕೊಟ್ಟಿದ್ದು ಎಲ್ಲರಿಗೂ ಕೊಟ್ಟಿದ್ದು ಹಂಗಾಗಿ ಇವ್ರಿಗೆ ಇಲ್ಲಿ ಕೆಲಸ ಬಂದಿರ್ತದೆ ಮಾಡ್ಬೇಕು ಮೆಜರ್ಮೆಂಟ್ ಪ್ರಕಾರ ಮಾಡ್ಬೇಕು. ನಾವು ಈಗ ಮೆಜರ್ಮೆಂಟ್ ಪ್ರಕಾರ ಮಾಡಿದ್ರೆ ಕರೆಕ್ಟ್ ಕೂಲಿ ಬೀಳುತ್ತೆ. ಬರೀ 100 ರೂಪಾಯಿ ತಗೊಂಡ್ ನಾವ್ ಯಾಕೆ ಮನೆಗೆ ಹೋಗಮ್ಮ? ನಾವ್ ಮಾಡ್ತೀವ ಎಲ್ಲಾರನ್ನ ಮಾಡ್ಬೇಕು ಎಲ್ಲಾರ ಮಾಡ್ತು ಎಲ್ಲ ಫೋಟೋ ತೆಲಿಕೆ ಮಾಡ್ತಾರೆ. ಅದು ಅಂದ್ರೆ ನೀವು ಮೆಜರ್ಮೆಂಟ್ ಪ್ರಕಾರ ಎಷ್ಟು ಮಾಡಿದ್ರೆ ಅಷ್ಟು ಕೊಡ್ತೀನಿ ಅಂತ ಒಂದ್ ವೇಳೆ ನೀವು ತಪ್ಪಂತಾರೆ ಕೊಟ್ಟವರಿಗೆ ಇಲ್ಲಿ ಹಾಕಿದ್ದೀರಿ. ಕೊಡ್ತೀರಿ ಎಲ್ಲಿ ಕೊಡ್ರಿ ಕೆಲಸ 10 ಕಿಲೋಮೀಟರ್ ಯಾವ್ದು ಇದು ಕೊಟ್ಟಿದ್ರಲ್ಲ 10 ಗುಡ್ಡು ಕೊಟ್ಟಿರಂತೆ. ಅಲ್ಲ ಮುಂಚೆ ಎಷ್ಟು ಮಾಡ್ರಿ ಬಿಲ್ಲು? 20 ಕಿಲೋಮೀಟರ್ ಆದ್ರೂ ಹೋಗ್ರಿ 50 ಕಿಲೋಮೀಟರ್ ಆದ್ರೂ ಹೋಗ್ರಿ. ನೀವು ಎಷ್ಟು ಮೆಜರ್ಮೆಂಟ್ ಮಾಡ್ತಾರೆ ಅಷ್ಟಂತ ಕೆಲಸ ಮತ್ತೆ ತೆಗಿಸಿ ಅಂದ್ರ ದಯವಿಟ್ಟು ಮೇಡಮ್ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಏನಾಗೈತೆ ಬಿಟ್ಬಿಡ್ರಿ. ಇವ್ರಿಗೆ ಈ ಗುಂಪಿಗೆ ವಿಶೇಷವಾಗಿ ಯಾವುದೋ ವೈಯಕ್ತಿಕ ತಾರತಮ್ಯ ಮಾಡೋದಾಗ್ಲಿ ವೈಯಕ್ತಿಕ ದ್ವೇಷ ಮಾಡೋದಾಗ್ಲಿ ಅದೇ ಹೇಳ್ತಾರೆ. ಪೇಮೆಂಟ್ ಇಲ್ಲ ಅಂದ್ಮೇಲೆ ಆಳಕ್ಕೆ ಆಗ್ತಾ ಇದ್ದೀನಿ ಫಸ್ಟ್ ಅರ್ಜಿ ಕೊಟ್ಮೇಲೆ ಫಸ್ಟ್ ಅವರು 4 ಜನ ಇಲ್ಲ ರೀ 3 ಜನಕ್ಕೆ ಅಂತ ಹೇಳ್ಯಾರ. 3 ಜನಕ್ಕೆ ತಗೋದು ಬಂದ್ಮನಕ್ಕೆ ನಮ್ ಕೆಲಸ ಅಲ್ಲ ನಮ್ದಿದೆ ನಮ್ದು ಫೋನ್ ಹತ್ತಾಳ್ರಿ ಆಮೇಲೆ ಇಲ್ಲಿ ಗಲಾಟೆ ಅಲ್ಲೇನ್ರಿ? ಇಲ್ಲ ಲೈವ್ ಇಟ್ಬಿಡ್ರಿ ಲೈವ್ ಇಡ್ರಿ. ನಾವ್ ಅಲ್ಲಿಂದ ಎದಕ್ ಬಂದಿವ್ರಿ? ಈಗ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಹೆಂಗ್ ಹೋದ್ರೆ ಹೆಂಗ ಅವರು ಇದಕ್ಕೆ ಸೊಲ್ಯೂಷನ್ ಆನ್ಸರ್ ಏನ್ ಸಮಸ್ಯೆ ಇದೆ ದಯವಿಟ್ಟು ತಾರತಮ್ಯ ಮಾಡೋದಾಗ್ಲಿ ಅಥವಾ ದ್ವೇಷ ಮಾಡೋದಾಗ್ಲಿ ಅಥವಾ ಇವ್ರ ಮೇಲೆ ಏನಾದ್ರು ಇವ್ರು ಕೊಡುವಂತ ಕೇಳುವಂತ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ಈಗ ಅವ್ರಿಗೆ ಏನು ಪರಿಹಾರ? ನಾನು ಅದೇ ವರ್ಕ್ ಕೇಳಿದ್ವಿ ಹಳ್ಳ ವರ್ಕ್ ಕೇಳ್ತಪ್ಪ ಅಂದ್ರೆ ಅಲ್ಲಿ ಅಮೌಂಟ್ ಇಲ್ಲ ಅಂದ್ರೆ ನನಗೆ 5-6 ಟೀಮ್ ಅಲ್ಲಿ ತಗ್ತಾರೆ. ನನಗೆ ಇಲ್ಲ ಅಮೌಂಟ್ ಇಲ್ಲ ಅಲ್ಲಿ ತಗದಾರೆ 5-6 ಟೀಮಿಗೆ ವರ್ಕ್. ಈಗ ಇವ್ರ ಮೆಜರ್ಮೆಂಟ್ ಯಾರು ಮಾಡೋದು? ಈಗ ಜೈ ಇದಾರ
ಹಚ್ಚು ಜೈ ಫೋನ್ ಕರೆಕ್ಟಾಗಿ ಮಾಡಿ ಮಳೆ ಬಂದ್ರೆ ಮತ್ತೆ ಕಡಿದಾರ ಅವ್ರಿಗೆ ಗಟ್ಟಿನೇ ಇರ್ಲಿ ಮೆತ್ತನೇ ಇರ್ಲಿ ಮೇಜರ್ಮೆಂಟ್ ಬರ್ಬೇಕಂತಾರ ಅವರು. ಸರ ಬರ್ರಿ ಇಲ್ಲಿ ನಾಲ್ಕಮಲ್ ಕ್ಯಾಂಪ್ಗೆ. ಹಾ ಬರ್ರಿ ಸರ್. ಹಾ ಇಲ್ಲೆಲ್ಲ ಲೈವ್ ಮಾಡಕತ್ತಾರ, ಮೇಡಮ್ ಅವ್ರು ಬಂದಾರ, ಆಫೀಸರ್ ಬಂದಾರ, ಲೈವ್ ಮಾಡಕತ್ತಾರ. ಎಲ್ಲ ಸಮಸ್ಯೆಗಳು ರೈತರು ಹೇಳ್ಕೊಂತಾರೆ. ಏನಿದ ಕಾಮಗಾರಿ ಸಮಸ್ಯೆ ಎಲ್ಲರೂ ಲೇಬರ್ ರೊಚ್ಚಿಗೆದಾರ ಮಾಡಕತ್ತಾರ. ಬರ್ರಿ ಇಲ್ಲಿ ಬರ್ರಿ. ಜಾಬ್ ಕಡೆ ಮಾತಾಡ 1100 1295 ಜಾಬ್ ಕಡೆ ಪೇಮೆಂಟ್ ಬೇಕಂತ ಇದು ಮಾಡ್ಯಾರ ಅಂತ ಹೇಳಿ ತೋರ್ಸುವಾಗ 1100 ಅಷ್ಟೇನಾ? ಮತ್ತೆ ಯಾವ್ಯಾವ 95 ಮಾತಾಡ್ತಾರೆ ಅಲ್ಲೇ ಮಾತಾಡೋ ಯಾರು ಮಾಡ್ಯಾರ ಈಗ ಇವ್ರು ಹೇಳ್ತಾರೆ ಊರಾಗಿಲ್ಲ 18 ಟೀಮ್ಗೆ ಇರ್ಲಾರ್ದು ಮೆಜರ್ಮೆಂಟ್ ಇವ್ರಿಗೆ ಎಷ್ಟೇ ಯಾಕೆ ಬರುತ್ತಾ ಅಂತ ಕೇಳಕತ್ತಾರ. ಇವ್ರದೇ ಯಾಕೆ ಬರ್ತಾ? ಇವ್ರದೇ ಏನಮ್ಮ ನೀವು ಕೆಲಸ ಮಾಡಲ್ಲ? ಅದೇ ಮತ್ತೆ ಅದೇ ಯಾರಿಗಿರ್ಲಾರ್ದು ಬಂಟ ಸಮಸ್ಯೆ ಇದಕ್ಕೆ ಯಾಕೆ ಬರ್ತದೆ? ಅವ್ರೇನೋ ಈಗ ನಿಮ್ದಂತ ಏನಿಲ್ಲ, ಅವ್ರು ಏನ್ ರಿಪೋರ್ಟ್ ಕೊಡ್ತಾರ ಅದ್ರ ಮೇಲೆ ನೀವು ಕೆಲಸ ಕೊಡೋರು. ನೀವು ಇವ್ರೆಲ್ಲ ಬಿಸಿಲಾರ್ದ ಮಳೆ ಅಲ್ಲಾರ ಚಳಿ ಅನ್ನೋ ದುಡಿದ್ರು ಕೂಡ ರಿಪೋರ್ಟ್ ಅರ್ಧಂಬರ್ಧ ರಿಪೋರ್ಟ್ ಮಾಡೋದು ಯಾರಪ್ಪ ಅಂದ್ರೆ ಜೈ ಆತ. ಆ ಪುಣ್ಯಾತ್ಮ ಮಾಡೋದು, ಆ ಪುಣ್ಯಾತ್ಮ ಏನ್ ಮಾಡ್ತಾನ ಇವ್ರು ಅದ್ರ ಮೇಲೆ ಅಮೌಂಟ್ ಅವರೇ ಬಂದು ಹೇಳಿ ಅವ್ರಿಗೆ ಫೋನ್ ಹಚ್ಚಿ ಎಲ್ಲ ಟೀಮ್ನಲ್ಲಿ ಏನಿದೆ 60 ಮಾಡ್ಬೇಕು ನಿಮ್ ಖರ್ಚು ಇಲ್ಲೆಲ್ಲ ವಿಡಿಯೋ ಮೇಲೆ ವಯಸ್ಸಾಗ್ಲಿ ಅರೆದಾರಾಗ್ಲಿ ಒಂದ್ ಟೀಮ್ನಾಗ ಅದಾರ. ಬೇರೆ ಹೋಗಂತಂದ್ರೆ ಹೆಂಗಾಗತ್ತ? ಏನಮ್ಮ ಹಂಗಂತಾರ?
ಹಿರಿಯರಿಗೆ ಅರ್ಥ ಪ್ರೇಮ ಅಷ್ಟಮಿ ಅದಕ್ಕೆ ನಾವು ಒಪ್ಪಿಗೆ ಇದಾರಿರ್ತಾರಲ್ಲ ಅದೇ ವರ್ಕ್ ಅದೇ ಜಾಗ ಅದೇ ಡ್ಯೂಟಿ ನೀವು 25 ಮನುಷ್ಯರು ಬೇರೆ ಏನೋ ಬರ್ತಾರೆ ಅಲ್ಲಲ್ಲ, ಈಗ ಬೇರೆ ಟೀಮ್ ಅದಾವಲ್ಲ ಅವ್ರಿಗೆಲ್ಲ ಹೊರಗಡೆ ಕೊಟ್ಟಿದೆ. ಒಂದ್ಸತಿ ಈ ತರ 3-4 ಕಿಲೋಮೀಟರ್ ಒಂದ್ಸತಿ ಊರಾಗ ಒಂದ್ಸತಿ ಹೊರಗ ನಾನೇ ನಿಮ್ಮನೆ ಆಸ್ತಿ ಕೇಳಕ್ ಬಂದಿಲ್ಲ. ವಿಡಿಯೋ ಮೇಡಮ್ ಆಸ್ತಿ ಮನೆ ಏನ್ ಕೇಳಕ್ ಬಂದಿಲ್ಲ. ನಾವು ಕೇಳೋದು ಯಾಕೆ ಕೇಳ್ತೀವಿ? ಸರ್ಕಾರ ಕೊಡೋ ಕೆಲಸನ ಕೇಳ್ತಾ ಇದೀವಿ. ಬೇರೆ ಏನಾನ ಇವೆಲ್ಲ ವಯಸ್ಸಾದಿರ್ತಾರೆ ದೂರ ಆಯ್ತು, ನೀವು ಕೊಡ್ಲೇಬೇಕಲ್ಲ ಕೆಲಸದಲ್ಲಿ. ಏನ್ ಮೇಲಿಂದ ಬಿಟ್ಟು ಬಂದಿಲ್ಲ, ಇವ್ರಿಗೂ ಕೊಡ್ರಿ. ಒಂದ್ಸತಿ ಊರೊಳಗೆ ಕೊಟ್ರೆ ಒಂದ್ಸತಿ ಹೊರಗೆ ಬರಲ್ಲ. ಪೇಮೆಂಟ್ ಇದೇನೇನ್ರಿ ಬಿಲ್ ಆಗಿಲ್ಲ ಅಂತ ನೋಡ್ರಿ. ಮಾಡಿಕೊಟ್ಟಾರ ಕೇಳ್ರಿ ಸರ್. ಜೈ ಫೋನ್ ಮಾಡ್ರು. ಜೈ 1100 ಚಾಪ್ ಮಾಡೋದು ಯಾರೆಲ್ಲ 7ನೇ ತಿಂಗಳಲ್ಲಿ ಪೇಮೆಂಟ್ ಆಗಿಲ್ಲ. ಇನ್ನೂ ಸ್ಟೇಟ್ಮೆಂಟ್ ಬೇರೆ ವರ್ಕ್ ಜಮಾ ಆಗ್ಯಾವ್ರಿ ನೋಡ್ರಿ ಯಾಕೆ ಆಗಿಲ್ಲ ಅಂತ ಚೆಕ್ ಮಾಡ್ತಾರೆ. ಎಷ್ಟು ದಿವಸ ಬೇಕು ಚೆಕ್ ಮಾಡಕ್ಕದ? 5ನೇ ತಿಂಗಳ ದಿನ ಚೆಕ್ ಮಾಡೋದಾಗಿಲ್ಲ ನಿನ್ ಕೈಲಿ. ಈ ವರ್ಕಿಗೆನೆ ನಿಮ್ಮ ಹತ್ರ ತಗೊಂಡ್ಬಂದು ಆಗಲಿ ಏಡಿ ಇವಂತನು ಹೋಯ್ತದ ಇರ್ಬೋದೆ. ಏಡಿ ಇವಂತನು ಹೋಗೈತೆ ಆಗಲ್ಲ. ಏಡಿ ಇವಂತನು ಹೋಯ್ತಾ ಇಲ್ಲ. ಇವ್ರ ಚೆಕ್ ಮಾಡಾರ. ನಾನೇ ಮುಂದ್ ಕುಂತ್ ಚೆಕ್ ಮಾಡಿದ್ರೆ ಮನಿಗೆ ಗೊತ್ತಿಲ್ಲ ಅಂತಾನ. ಹಾ, ನಾನೇ ಮುಂದ್ ಚೆಕ್ ಮಾಡಿಸಿನ ಅವತ್ತ. ಸ್ಟೇಟ್ಮೆಂಟ್ ನೋಡಕ್ 2-3 ನಿಮಿಷ. ಇನ್ನ 9 ತಿಂಗಳು 10 ತಿಂಗಳು ಬೇಕಾದ. ಆದ್ಮೇಲೆ ಸೆಕೆಂಡ್ ಬಂದವ್ರಿಗೆ ಅಲ್ಲಿ ಕೊಟ್ಬಿಟ್ರೆ ಇವ್ರು ಹೊಟ್ಟೆ ಉರಿ ಅಲ್ಲ ಗೊತ್ತಿಲ್ಲ. ಮತ್ತೆ ಇಲ್ಲಿ ಕೊಟ್ಟವ್ರಿಗೆ ಯಾರು ಹೆಂಗೆ ಫಸ್ಟ್ ಬಂದ್ರೆ ಇವ್ರಿಗೆ ಫಸ್ಟ್ ಏನು ಇವ್ರು ಅವ್ರಿಗೆ ಏನ್ ಸಮಸ್ಯೆ ಆಗ್ತದೆ ಬನ್ನಿ ಮೇಡಮ್. ಏನ್ ಸಮಸ್ಯೆ ಆಗುತ್ತೆ ನಾನು ಮೆಜರ್ಮೆಂಟ್ ಅಂದ್ರೆ ಮೆಜರ್ಮೆಂಟ್ ಒಂದಿನ ನಾನು ಬರ್ತೀನಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ನೀವು ಕರೆಕ್ಟ್ ಆಗಿ ಮೆಜರ್ ಮಾಡಿದ್ರೆ ಕೂಲಿ ಕಡಿಮೆ ಯಾಕಂದ್ರೆ ಅವ್ರು ಕ್ವಶನ್ ನಾನೇ ಕ್ವಶನ್ ಮಾಡಿ ನಾನೇ ಕೆಲಸ ಮಾಡಿದ್ರೆ ಕೂಲಿ
ನಿಮಗೆ ಬಂದು ಅವ್ರು ಮಾಡಿಲ್ಲ ನಾವು ಯಾರು ಎಲ್ಲಿ ಮಾಡಕ್ಕಾರ ಆಫೀಸರ್ ಬಂದಾರ ಅಲ್ಲ ಹೋಗಿ ತೊಂದ್ರೆ ಇಲ್ಲ. ನಾವು ಫೈನಲ್ ಆಗಿ ಹೇಳೋದಿಷ್ಟೇ, ದಯವಿಟ್ಟು ಇವ್ರ ಮೇಲೆ ಏನಾದ್ರು ವೈಯಕ್ತಿಕ ದ್ವೇಷಗಳಿದ್ರೆ ಈ ತಂಡದ ಮೇಲೆ ಅದನ್ನ ಬಿಟ್ಟುಬಿಡಿ. ಅವ್ರು ಅದನ್ನೇ ಬೇರೆ ಒಂದು ಕೂಲಿ ನಮಗೊಂದು ಕೂಲಿ. ಆಮೇಲೆ ಅಮ್ಮ ಅವ್ರು ಹೇಳ್ತಾ ಇರೋದೇ ನೀವು ಎಷ್ಟು ಕೆಲಸ ಮಾಡ್ತೀರ ಅಷ್ಟು ಕೂಲಿ ಹಾಕಿ. ನೀವು ಬಂದು 2 ಕೆಕ್ಕಿಂದ ನಸಿ ತಿಕ್ಕೊಂಡು ಹೋದ್ ಕೂಲಿ ಕೊಡ್ತಾರ? ನೋಡಿ ಕಾರ್ಯ ಇಲ್ಲ, ಇವರು ಜೈ ಏನ್ ಹೇಳ್ತಾರೆ ಅದ್ರ ಮೇಲೆ ರಿಪೋರ್ಟ್ ಮಾಡೋರು. ಜೈ ರಿಪೋರ್ಟ್ ಮಾಡೋರು, ಇವ್ರು ಬಿಳಿ ಮಾಡೋರು, ಮಾನ ಮುಂದೆ ಈ ಸದ್ಯ ಲೈವ್ ಬಂದಿಲ್ಲ ಅಂತ ಹೇಳಿದ. ಈ ಬಂದಿಲ್ಲ ಸರ್ಕಾರ ಕೆಲಸ ಮಾಡ್ತಾರ, ಮನೆ ಕೆಲಸ ಮಾಡ್ತಾರೆ. ಫೋನ್ ಹಾಕತ್ತಲ್ಲ ಅದನ್ನ ಸರ್ಕಾರಿ ಫೋನ್ ಐತೆ, ಬನ್ನಿ ಫೋನ್ ಐತೆ ಕೈಯಾಗ. ಅದನ್ನ ಪರ್ಸನಲ್ ಅದ್ ಮನಿ ಮಾಡಕ್ ಯಾರ ನಾನು ಫೋನ್ ಮಾಡಿದಾಗ ಸರ್ಕಾರ ಅಧಿಕಾರಿ ಫೋನ್ ಎತ್ತದ. ಈಗ ನೋಡ್ರಿ, ನಾನ್ ಮಾಡಿ ನೋಡ್ರಿ, ಅವತ್ತು ನಿಮ್ ಪಂಚಾಯತ್ ಬಂದ್ಮೇಲೆ ಮನೆ ಫೋನ್ ಮಾಡಿ ನಿಮ್ಗೆ ನಾನು ಫೋನ್ ಮಾಡಿಲ್ಲ. ನೀನೇನ ನಾನೇ ಸಾಕ್ಷಿ ಆಮೇಲೆ ನಾವು ಪಂಚಾಯತಿ ಬಂದು ಮಾತಾಡ್ತೀವಿ. ಪೇಮೆಂಟ್ ಮಾಡಿಲ್ಲ. ಇದೇನು ಪ್ರಾಬ್ಲಮ್ ಕೇಳವಲ್ರಿ ನೀವು. ಅವತ್ತೇ ಬೇರೆ ನೋಡ್ಕೊಂಡು ಕೇಳ್ತಾರೆ, ಇನ್ನ ಮಾಡಿಲ್ಲ. ಹಿಂದೆ ಸರ್ ಹೇಳಿ ನೋಡ ಅಲ್ಲಿಂದ ಅಲ್ಲಿವರ ಇರ್ತಾರೆ ಎಲ್ಲ
ಠಾಕ್ರ ಒಂದ್ 2 ನಿಮಿಷ ಇರುತ್ತೆ ಭಯ ಒಂದ್ 2 ನಿಮಿಷ ತಾವೆಲ್ಲರೂ ಗಮನಿಸಿದಿರಿ, ಇಲ್ಲಿ ಏನೋ ಕಾಮಗಾರಿ ಕೆಲಸದ ಸ್ಥಳಕ್ಕೆ ಇಲ್ಲಿನ PDO ಬಂದಿದ್ರು. ಏನದು ಯಾವ ಪಂಚಾಯತಿ, ವಿರೂಪಾಪುರ ಪಂಚಾಯತಿಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಮತಿ ಅನ್ನಪೂರ್ಣ ಅವರು ಬಂದಿದ್ರು. ಆಮೇಲೆ ಕಂಪ್ಯೂಟರ್ ಆಪರೇಟರ್ ಆದಂಥ ಮೌಲಪ್ಪ ಅವರು ಬಂದಿದ್ರು. ಇವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಅವ್ರವ್ರ ಸಮಸ್ಯೆಯನ್ನು ಹೇಳ್ಕೊಂಡ್ರು. ಅವರು ಇಲ್ಲ ನೋಡ್ತೀನಿ ಮಾಡ್ತೀನಿ, ಇನ್ನು ಮುಂದೆ ಮಾಡಲ್ಲ, ಮೆಜರ್ಮೆಂಟ್ ಪ್ರಕಾರನೇ ನಾನು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟೋಗಿದ್ದಾರೆ. ಆದ್ರೆ ಇವರೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಮ್ಮೆ ಚರ್ಮದ ಅಧಿಕಾರಿಗಳು ಹೆಂಗಾಗ್ಬಿಟ್ಟಾರ ಅಂದ್ರೆ ಏನೇ ಹೇಳಿ ನೀನು ಸುಮ್ಮನೆ ಗೋಣ್ ನಗಾಡ್ಸೋದು ಹೋಗೋದು, ಆಯ್ತು ಮಾಡ್ತೀನಿ ಅನ್ನೋದು ಹೋಗೋದು, ಆಯ್ತು ನಾನು ಸರಿ ಮಾಡ್ತೀನಿ ಅನ್ನೋದು ಹೋಗೋದು. ಈ ತರ ಹೇಳಿ 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 ಇವರೆಲ್ಲರೂ ಕೂಡ ಅದೇ ರಾಗ ಅದೇ ಹಾಡು ಅಲ್ವಾ, ಅದೇ ರಾಗ ಅದೇ ಹಾಡಾಗಿದೆ. ಇದನ್ನ ಸಂಬಂಧಪಟ್ಟಂತ ಮಾನ್ಯ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಏನೋ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತ ಏನ್ ಅವ್ರ ಹೆಸರು ಪರ್ವತ್ ರೆಡ್ಡಿ ಇಲ್ಲಿ ಇಒ ಚಂದ್ರಶೇಖರ್ ಅವರು ಗಮನಕ್ಕೂ ಕೂಡ ತರ್ತೀವಿ ಇವತ್ತು. ಯಾಕಂತಂದ್ರೆ ವೈಯಕ್ತಿಕ ದ್ವೇಷ ಅನ್ನೋ ರೀತಿಯಲ್ಲಿ ಇವ್ರ ಮೇಲೆ ಅಥವಾ ಇವರು ತಂಡದ ಮೇಲೆ ಅವ್ರು ಏನ್ ಮಾಡ್ತಾ ಇದಾರೆ, ಸರಿಯಾಗಿ ಬಿಲ್ ಮಾಡ್ತಾ ಇಲ್ಲ, ಸರಿಯಾಗಿ ಕೆಲಸ ಕೊಡ್ತಾ ಇಲ್ಲ, ಎಲ್ಲೋ ಕೆಲಸ ಕೊಡುವಂಥದ್ದು. ಮತ್ತೆ ಇವರ ಈ ಗುಂಪಿನಲ್ಲಿ ನೋಡಿ ವಯಸ್ಸಾದವರು 65 ವರ್ಷ ದಾಟಿದವರು ಇದ್ರು ಕೂಡ ಇವ್ರಿಗೆ ಏನೋ ಒಂಥರ ಅವ್ರ ಅಪ್ಪನ ಮನೆ ಆಸ್ತಿ ಕೊಡ್ತೀನಿ, ಅವ್ರ ಮನೆಯಿಂದ ದುಡ್ಡು ಕೊಡ್ತಾ ಇದ್ದೀನಿ, ನಂದು ದುಡ್ಡು ಖರ್ಚಾಗ್ತಾ ಇದೆ ಅನ್ನೋ ಮಟ್ಟದಲ್ಲಿ ಅವ್ರ ಅಧಿಕಾರಿಗಳು ಇವರಿಗೆ ದುಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ನಿಲ್ಲಬೇಕು. ಸರ್ಕಾರದ ನಿಯಮಗಳೇನಿದಾವೆ, ಸರ್ಕಾರದ ಆದೇಶಗಳೇನಿದಾವೆ, ಕಾನೂನುಗಳೇನಿದಾವೆ ಅದ್ರ ಪ್ರಕಾರ ಇವ್ರಿಗೆ ಕೆಲಸ ಕೊಡಬೇಕು. ಅದ್ರ ಪ್ರಕಾರ ಇವ್ರಿಗೆ ಏನು ಬಿಲ್ ಮಾಡಬೇಕು ಅಂದ್ರೆ ಹಣ ಕೊಡಬೇಕು. ಅದು ಬಿಟ್ಟು ಇವರು ಬೇರೆ ಬೇರೆ ರೂಪದ ತಾರತಮ್ಯ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಇವ್ರ ಮೇಲೆ ಏನಾದ್ರು ಇವ್ರು ಪ್ರಶ್ನೆ ಮಾಡಿದ್ರಪ್ಪ ಅಂದ್ರೆ ಇವ್ರನ್ನ ಎದುರಿಸೋದು, ಬೆದರಿಸೋದು, ಪೇಮೆಂಟ್ ಕಟ್ ಮಾಡೋದು, ಪೇಮೆಂಟ್ ಕಟ್ ಮಾಡೋದು, ಜಾಬ್ ಕಟ್ ಮಾಡೋದು, ಆಮೇಲೆ ಪ್ರಶ್ನೆ ಮಾಡುವಂತ ತಂಡದಲ್ಲಿರುವಂತವ್ರನ್ನ ಹೊಡೆಯೋದು. ಈ ತರ ನೂರಾರು ಕಿತಾಪತಿಗಳನ್ನ ಮಾಡುವಂತ ಅಧಿಕಾರಿಗಳು. ಅದೇ ಇವೆಲ್ಲ ಈ ಸಮಸ್ಯೆಗಳಿದಾವೆ. ಈಗ ಇಲ್ಲಿ ಬಂದಿದ್ರು, ಸ್ಪಾಟಿಗೆ ಬಂದಿದ್ರು, ಎಲ್ಲರ ಸಮಸ್ಯೆ ಏನು ಅನ್ನೋದನ್ನ ಕೇಳ್ಕೊಂಡಿದ್ದಾರೆ. ಈಗ ನಾವ್ ಇಷ್ಟಕ್ಕೆ ಬಿಡೋದಿಲ್ಲ, ಏನು ಇಲ್ಲಿ ಬಂದಿವಿ, ಕರೆಸಿದೀವಿ. ಮೆಜರ್ಮೆಂಟ್ ತಗೊಂತಾರ್ರಿ, ನಮ್ಮ ಟೀಮ್ ಇಂದು ತಾವ ಫೋನ್ ಹಿಡ್ಕೊಂಡ್ ತಗೊಂಡಾರಿ DFT, ಬೇರೆ ಟೀಮ್ ಇಂದು ಅವ್ರ ಕೈ ಕೊಡ್ತಾರೆ. ಎಲ್ಲೇನೋ ಸುತ್ತಕೊಂಡ್ ಬರ್ರಿ, ಎಲ್ಲೇನೋ ಸುತ್ತಕೊಂಡ್ ಬರ್ರಿ. ಅಲ್ಲ ನೀವು ಫೋನ್ ನಮ್ ಕೈಗೆ ಯಾಕೆ ಕೊಡಲ್ಲ, ಅವ್ರ ಕೈಗೆ ಯಾಕೆ ಕೊಟ್ಟಿ, ಅವ್ರ ಯಾಕೆ ಎಷ್ಟಿಗೆ ತಗೊಂತಾರ, ನಮ್ದು ಯಾಕೆ ಎತ್ತಿ ತಗೊಳಲ್ಲ ಅಂತ ಕೇಳಿದ್ ನಾನು. ಕೇಳಿದ್ರೆ ಅವ್ರ ಏನಂತಾರ, ಅವ್ರ ಕೈಯಾಗ ಕೊಟ್ಟಿದ್ರಪ್ಪ ಅಂದ್ರೆ ಅವ್ರೇನ್ ನಮ್ಗೆ ನಿಲ್ ಮಾಡ್ತಾರ, ನಾನು ಆಫ್ ಮಾಡಿ ಕೊಟ್ಟಿನ BIP ನನಗೆ ಆಫ್ ಮಾಡಿ ಕೊಟ್ಟಿನಂದ್ರ ನಾನೇನಂದ, ನಾವಿರೋದು 20 ಮಂದಿ ಇದೀವಿ. ನನ್ ಮೆಜರ್ಮೆಂಟ್ ಅವ್ರ ಮೆಜರ್ಮೆಂಟ್ಗೆ ನೋಡ್ತು ನಾವು ಪುನರೀತಿ ಆಯ್ತಾಗ್ಲಿಲ್ಲ ಅಂದ್ರೆ ನಾನು ನಿಮ್ ಜನ್ಮ ಜಾಲಿ ಆಡ್ತ ನಂದು ಬಂದಿ ನಾನು ನಿನ್ ಪಂಚಾಯತಿಗೆ ಹಂಗಂದ್ರ ನಾನು ಜೈ ಬಂದ ಜೈ ಕೈ ಕೊಟ್ಟಿನ ಅಂತ. ಜೈ ಸಾರೇ ನನ್ನ ಅಲ್ರಿ ನನಗೆ ಅಲ್ಲಿ ಹಾಕಿ ನಮ್ ಜನ ಮಾಡಲ್ಲ ಅಂತಾರ, ನಾವು ಒಳ್ಳೆ ವಾಪಸ್ ಕೊಟ್ಟಿವಿ ಇದನ್ನ. ಇವಾಗ ನಮ್ ಗಣೆ ಮಾಡಿ ತೆಗಿ ಅಂದ್ರೆ ನಿನ್ನೇನಂದ್ರು ನೀರಿನ ಕೆರೆ ತೆಗಿಯೋದ್ರು. ಇವತ್ ಕೇಳಿದ್ರ ಇನ್ನು ಕೇಳಿದ್ರೆ ಈಗ ಇವ್ರನ್ನ ಕೇಳಿದ್ರೆ ಅವ್ರ ಹೆಸರು ಹೇಳ್ತಾರೆ, ಇವ್ರ ಹೆಸರು ಹೇಳ್ತಾರೆ. ಏನಾದ್ರು ಹೋದ ಮನೆ ನೇರವಾಗಿ ನೀವು ಎಲ್ಲಿಗೇನೋ ಹೋಗ್ರಿ ಅಂತ ಹೇಳಿ ಎಲ್ಲ ಬಂಟ ಫಸ್ಟ್ನೇ ದಿನ ರೀ NMS ಆಪ್ ಮಾಡ್ಕೊಂಡು ಹೋಗ್ಕೊಂಡಾರಿ. ಮೇಡಮ್ ಅವ್ರಿಗೆ ಫೋನ್ ಮಾಡ್ಯಾರ, ಒಂದಿನ ನೈಟ್ ಫೋನ್ ಮಾಡ್ಯಾರ, ನಿಂದು ಓಪನ್ ಐತಮ್ಮ ನೀನು ಹೋಗಂತ ಹೇಳ್ಯಾರ. ಇಲ್ಲಿ ಸೈಟ್ ಮೇಲೆ ಬಂದೆ, ನಮ್ಗೆ NMS ಕೈಗೆ ಐತ್ರಿ ನಾವು ತಿರುಪತಿ ಜಾಬ್ ಕಾರ್ಡ್ 1100 ಒಂದು ಸ್ವಲ್ಪ ಮಾತಾಡ ವಿವ ಸಾಬ್ರಿಗೆ ಹೇಳು. ಪೇಮೆಂಟ್ ಆಗಿಲ್ಲ ನೋಡಿ ವಿವ ಸಾಬ್ರಿಗೆ ಎತ್ತರಲ್ಲಿ ಫೋನ್ 11 ನಂಬರ್ ಜಾಬ್ ಕಾರ್ಡ್ ನಂಬರು 2025 5ನೇ ತಿಂಗಳು 7ನೇ ತಿಂಗಳ ಕೆಲಸ ಮಾಡ್ಯಾರ. ಆಯಮ್ಮ ಹೇಳಿದ್ನಲ್ಲ ಅದೇ ಮತ್ತೆ ನಾನೇ ಹೋಗಿ ಚೆಕ್ ಮಾಡಿಸಿದ್ದೀನಿ. ಹಾ ಮತ್ತೆ ನಾನೇ ಅಲ್ಲಿ 9 ಲಕ್ಷ ಬಂದ್ ಕೈಸಿ ಅದು ಜಾಬ್ ಕಾರ್ಡ್ ಸಂಬಂಧ ಪೇಮೆಂಟ್ ಮಾಡೋದ್ ಬಂದ್ ಕೈ ಚೆಕ್ ಮಾಡಿಸಿ ಹೋಗಿನಿ, ಬಂದಿಲ್ಲ ಅಂತ ಹೇಳ್ತಾನ. ಈಗ ಪಂಚಾಯತ್ ಹೋಗೋಣ, ಇಷ್ಟಾಗಿದೆ. ಈಗ ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಮುಂದಿನ ಕಾನೂನು ಕ್ರಮ ಏನಿದೆ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಇವರಿಗೆ ಏನಾದ್ರು ಅವ್ಯವಹಾರ ಮಾಡಿದ್ರೆ, ಮೋಸ ಮಾಡಿದ್ರೆ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವ್ರಿಗೆ ಶಿಕ್ಷೆ ಕೊಡುವಂತ